ಪುಟ್ಟ ಕೃಷ್ಣ ಮತ್ತು ಅವನ ಸ್ನೇಹಿತರು ಒಂದು ದಿನ ಬೆಳಗ್ಗೆ ತಮ್ಮ ಹಸುಗಳನ್ನು ಮೇಯಿಸಲು ಹಸಿರು ಕಾಡಿಗೆ ಹೊರಟರು. ಚಂದನ ನಗು ಮತ್ತು ಶೃಂಗಾರದ ಸಹಿತ ಕೃಷ್ಣ ಅವರನ್ನು ಮುನ್ನಡೆಸುತ್ತಾ ತನ್ನ ಕೊಳಲು ನುಡಿಸುತ್ತಾ ಮೆಲ್ಲಗೆ ನಡೆದು ಹೋದನು. ಹಸುಗಳು ಹೊಲಗಳಲ್ಲಿ ಮೇಯುತ್ತಿದ್ದಂತೆ ಕೃಷ್ಣ ಮತ್ತು ಅವನ ಸ್ನೇಹಿತರು ದೊಡ್ಡ ಮರದ ನೆರಳಿನಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಾ ಕತೆಗಳನ್ನು ಹಂಚಿಕೊಂಡು ತಂಪಾದ ಗಾಳಿಯ ಆಸ್ವಾದನೆ ಮಾಡಿದರು. ಹಠಾತ್ ಕಾಡಿನಲ್ಲಿ ಒಂದು ಭಾರೀ ಗದ್ದಲ ಕೇಳಿಬಂತು. ಒಂದು ದೊಡ್ಡ ಬಂಡೆ ಬಳ್ಳಿಯಿಂದ ಇಳಿಯುತ್ತಾ ಅವರ ಗುಂಪಿನ ಕಡೆ ಬರುತ್ತಿತ್ತು. ಕೃಷ್ಣನ ಸ್ನೇಹಿತರು ಭಯದಿಂದ ಕೂಗಿದರು, ಆದರೆ ಕೃಷ್ಣ ಶಾಂತವಾಗಿ ಎದ್ದು ಅದನ್ನು ನಾಶ ಮಾಡಲು ತಯಾರಾಗಿ ನಿಂತನು. ಬೃಹತ್ ಬಂಡೆ ಅವರತ್ತ ಗರ್ಜಿಸುತ್ತಾ ಬರುವಾಗ ಕೃಷ್ಣ ಧೈರ್ಯದಿಂದ ಮುನ್ನಡೆದು ಬಂದು ತನ್ನ ಸಣ್ಣ ಆದರೆ ಶಕ್ತಿಯುತ ಕೈಗಳಿಂದ ಅದನ್ನು ನಿಲ್ಲಿಸಿದ. ಅವನ ದಿವ್ಯ ಶಕ್ತಿಯಿಂದ ಬಂಡೆ ಅನೇಕ ಭಾಗಗಳಾಗಿ ಒಡೆದು ಹೋಯಿತು. ಒಡೆದ ಬಂಡೆ ಇಂದಿನಿಂದ ಒಬ್ಬ ಭೀಕರ ರಾಕ್ಷಸ ಕೋಪದಿಂದ ಗರ್ಜಿಸುತ್ತಾ ಬಂದನು. ಮಕ್ಕಳಿಗೆ ಹಾನಿ ಮಾಡಲು ಬಂಡೆಯನ್ನು ಬಡಿದಿದ್ದ ರಾಕ್ಷಸನು ಅಸಾಮಾನ್ಯ ಧೈರ್ಯವಿರುವ ಕೃಷ್ಣನ ಎದುರು ಬಂದು ನಿಂತನು. ಕೃಷ್ಣ ನಿರೀಕ್ಷೆಯಿಂದ ಅವನಿಗೆ ಸವಾಲು ಹಾಕಿದನು. ಅಸಾಮಾನ್ಯ ಚಾಕಚಕ್ಯತೆ ಮತ್ತು ದಿವ್ಯ ಶಕ್ತಿಯೊಂದಿಗೆ ಕೃಷ್ಣ ರಾಕ್ಷಸನ ವಿರುದ್ಧ ಕಠಿಣ ಹೋರಾಟ ಮಾಡಿದನು. ರಾಕ್ಷಸನನ್ನು ನೆಲಕ್ಕೆ ಬೀಳಿಸಿದನು. ಆ ರಾಕ್ಷಸ ಮತ್ತೆ ಎದ್ದು ನಿಲ್ಲಲಿಲ್ಲ. ತಮ್ಮ ಸ್ನೇಹಿತರು ಸುರಕ್ಷಿತರಾಗಿದ್ದಾರೆ ಎಂದು ಖಚಿತಪಡಿಸಿಕೊಂಡು ಕೃಷ್ಣ ತನ್ನ ಸ್ನೇಹಿತರು ಮತ್ತು ಹಸುಗಳ ಜೊತೆ ಮನೆಗೆ ಮರಳಿದರು. ಅವನ ಕೊಳಲಿನ ಧ್ವನಿಯಿಂದ ಕಾಡು ಶಾಂತಿ ಮತ್ತು ಸಂತೋಷದಿಂದ ತುಂಬಿತ್ತು. ಕೃಷ್ಣ ಅವರ ಜೊತೆ ಇರುವವರೆಗೂ ಅವರಿಗೆ ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ.